ವೀಕ್ಷಕರೇ ನಮಸ್ಕಾರ. 2022ರಲ್ಲಿ ಅವತಾರ ಪುರುಷ ಪಾರ್ಟ್ 1 ಸಿನಿಮಾ ತೆರೆ ಕಂಡಿತು. ಮಿಶ್ರ ಪ್ರತಿಕ್ರಿಯೆ ಕೂಡ ಪಡೆದುಕೊಂಡಿತ್ತು. ಆ ಚಿತ್ರದ 2ನೇ ಪಾರ್ಟ್ ಈಗ ಬಿಡುಗಡೆಯಾಗಿದೆ. ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾಗಳಿಂದ ಖ್ಯಾತಿ ಪಡೆದಿದ್ದಂತ ನಮ್ಮ ಸಿಂಪಲ್ ಸುನಿ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಮೊದಲ ಪಾರ್ಟ್ ನಲ್ಲಿ ಅರ್ಧ ಕತೆ ಹೇಳಿದ್ದ ಇವರು 2ನೇ ಪಾರ್ಟಿನಲ್ಲಿ ಪೂರ್ಣಗೊಳಿಸಿದ್ದಾರೆ. ನಟ ಶರಣ್ ಅವರ ವೃತ್ತಿ ಜೀವನದಲ್ಲಿ ಇದು ಡಿಫರೆಂಟ್ ಆದಂತ ಸಿನಿಮಾ. ಅದೇ ಅವತಾರ ಪುರುಷ 2. ಇದರ ಇನ್ನಷ್ಟು ರೋಚಕ ಕಥೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಅವತಾರ ಪುರುಷ ಮೊದಲ ಪಾರ್ಟ್ ನೋಡದೆ ಇದ್ದರೂ ಕೂಡ 2ನೇ ಪಾರ್ಟ್ ಅರ್ಥ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮೊದಲ ಭಾಗದಲ್ಲಿ ಏನಾಗಿತ್ತು ಎಂಬುದನ್ನು ಪ್ರೇಕ್ಷಕರಿಗೆ ಮತ್ತೊಮ್ಮೆ ನೆನಪಿಸುವ ರೀತಿಯಲ್ಲಿ ದೃಶ್ಯಗಳನ್ನ ಹೆಣೆಯಲಾಗಿದೆ. ಮೊದಲ ಪಾರ್ಟ್ ನಲ್ಲಿ ಓವರ್ ಆಕ್ಟಿಂಗ್ ಅನಿಲನಾಗಿ ಕಾಣಿಸಿಕೊಂಡಿದ್ದ ಶರಣ್ 2ನೇ ಪಾರ್ಟ್ ನಲ್ಲಿ ಮಂತ್ರವಾದಿಯಾಗಿ ಪ್ರೇಕ್ಷಕರ ಎದುರು ಬರುತ್ತಿದ್ದಾರೆ. ಈ ಮೂಲಕ ಅಭಿಮಾನಿಗಳಿಗೆ ಅವರು ಡಿಫರೆಂಟ್ ಆದ ಫೀಲ್ ಅನ್ನು ನೀಡಲಿದ್ದಾರೆ. ಶರಣ್ ಅವರ ಸಿನಿಮಾ ಅಂದ್ರೆ ಕಾಮಿಡಿಯನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಅದರದೊಂದು ಸ್ವಲ್ಪ ಕೊರತೆ ಅವತಾರ್ 2 ಸಿನಿಮಾದಲ್ಲಿ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಕೆಲವು ದೃಶ್ಯಗಳು ಮಾತ್ರ ನಗಿಸಿದ್ರೆ ಇನ್ನುಳಿದ ಎಲ್ಲ ಸನ್ನಿವೇಶಗಳು ವಾಮಾಚಾರಕ್ಕೆ ಜಾಸ್ತಿ ಸೀಮಿತಗೊಳಿಸಿದ್ದಾರೆ. ಇದರಲ್ಲಿ ಸಾಧು ಕೋಕಿಲ ಅವರಂತ ಅನುಭವಿ ಹಾಸ್ಯ ಕಲಾವಿದರಿದ್ರೂ ಕೂಡ ಕಾಮಿಡಿಗೆ ಸ್ವಲ್ಪ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಸೂಪರ್ ನ್ಯಾಚುರಲ್ ಅಂಶಗಳಿಗೆ ಹೆಚ್ಚು ಒತ್ತು ನೀಡಿರುವ ನಿರ್ದೇಶಕರು ಕಾಮಿಡಿ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಲ್ಲ ಅನ್ನೋದು ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ರಾಮಾಯಣದ ಬಾಲಕಾಂಡದಲ್ಲಿ ಬರುವ ತ್ರಿಶಂಕು ಪಾತ್ರದ ಎಳೆಯನ್ನ ಇಟ್ಟುಕೊಂಡು ಅವತಾರ ಪುರುಷ ಕಥೆಯನ್ನ ಹೆಣೆಯಲಾಗಿದೆ. ವಾಮಾಚಾರದ ಮಾರ್ಗದಿಂದ ಸ್ವರ್ಗಕ್ಕೆ ಹೋಗಲು ಯತ್ನಿಸುವ ಮಂತ್ರವಾದಿಗಳ ಪಾತ್ರಗಳ ಮೂಲಕ ಸುನಿ ಈ ಕಥೆಯನ್ನು ಹೆಣೆದಿದ್ದಾರೆ. ಇದು ಸಂಪೂರ್ಣ ಕಾಲ್ಪನಿಕ ಲೋಕ. ಏನ್ ಹೇಳಿದರೂ ಏನ್ ತೋರಿಸಿದರೂ ಪ್ರೇಕ್ಷಕರು ನಂಬಲೇಬೇಕು. ಲಾಜಿಕ್ ಹುಡುಕುವಂತಾನೆ ಇಲ್ಲ. ಇದು ಹಾಗಲ್ಲ ಹೀಗೆ ಅಂತ ವಾದ ಮಾಡಲು ಇದು ಪುರಾಣದ ಕಥೆನೂ ಅಲ್ಲ. ಸಂಪೂರ್ಣ ಫ್ಯಾಂಟಸಿ ಭರಿತ ಈ ಕಥೆಯಲ್ಲಿ ನಿರ್ದೇಶಕರ ಕಲ್ಪನೆಗೆ ಹೇರಳ ಅವಕಾಶ ಇದೆ. ಆದರೂ ಕೂಡ ಆ ಕಲ್ಪನಾ ಲೋಕದಲ್ಲಿ ವಾವ್ ಎನ್ನುವಂತ ಹೆಚ್ಚು ಅಂಶಗಳು ಕಾಣಸಿಗುತ್ತೆ. ಹಾರರ್ ಅಂಶವನ್ನು ಬಯಸುವ ಪ್ರೇಕ್ಷಕರು ಕೂಡ ಅವತಾರ ಪುರುಷ ಚಿತ್ರವನ್ನ ನೋಡಲೇಬೇಕಾಗುತ್ತೆ. ಇನ್ನು ಆಶಿಕಾ ರಂಗನಾಥ್ ಅವರ ಪಾತ್ರಕ್ಕೆ ಈ ಸಿನಿಮಾದಲ್ಲಿ ಹೆಚ್ಚಿನ ಸ್ಕೋಪ್ ಏನೂ ಇಲ್ಲ. ಸುಧಾರಾಣಿ, ಭವ್ಯ ಕೆಲವೇ ದೃಶ್ಯಗಳಲ್ಲಿ ಬಂದು ಹೋಗ್ತಾರೆ. ಸಾಯಿ ಕುಮಾರ್ ಪಾತ್ರಕ್ಕೆ ಟ್ವಿಸ್ಟ್ ಇದ್ದು ಜಾಸ್ತಿ ಅಚ್ಚರಿಯನ್ನ ಮೂಡಿಸುತ್ತೆ. ಶ್ರೀನಗರ ಕಿಟ್ಟಿ ಅವರಿಗೆ ಡೈಲಾಗ್ ಇತಿಮಿತಿಯಾಗಿದ್ದು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಇನ್ನು ಬಾಲಾಜಿ ಮನೋಹರ್, ಅಶುತೋಷ್ ರಾಣಾ ಅವರು ವಾಮಾಚಾರಿಗಳ ಪಾತ್ರದಲ್ಲಿ ಅಬ್ಬರಿಸುತ್ತಿದ್ದಾರೆ. ಇನ್ನು ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತಹ ಸೆಲೆಬ್ರಿಟಿಗಳು ಶರಣ್ ಅವರ ಅವತಾರ ಪುರುಷ 2 ಸಿನಿಮಾ ನೋಡಿ ಏನೇನ್ ಹೇಳಿದ್ದಾರೆ ಅಂತ ನೋಡೋಣ. ನಾನು ಸುನಿ ಸರ್ ಅವರ ದೊಡ್ಡ ಫ್ಯಾನ್. ಸುನಿ ಸರ್ ಇದೇ ಮೊದಲ ಬಾರಿಗೆ ಈ ರೀತಿ ಜಾನರ್ ಕಥೆಯನ್ನಿಟ್ಟುಕೊಂಡು ಸಿನಿಮಾ ಮಾಡಿದ್ದು. ನನಗೆ ಅವತಾರ್ ಪುರುಷ 1 ಗಿಂತ ಅವತಾರ್ ಪುರುಷ 2 ತುಂಬಾನೇ ಇಷ್ಟ ಆಯ್ತು. ವಿಲಿಯಂ ಸರ್ ಅವರ ಸಿನಿಮಾಟೋಗ್ರಫಿ ಅದ್ಭುತವಾಗಿದೆ. ಶರಣ್ ಸರ್ ನಟನೆ ನೋಡಿ ನಾನು ಫ್ಯಾನ್ ಆಗ್ಬಿಟ್ಟೆ. ಡೈಲಾಗ್, ಮ್ಯೂಸಿಕ್, ಹಿನ್ನೆಲೆ ಸಂಗೀತ ತುಂಬಾನೇ ಚೆನ್ನಾಗಿದೆ. ಸಿಜಿ ವರ್ಕ್, ವಿಜುವಲ್ಸ್ ಅದ್ಭುತವಾಗಿದೆ ಎಂದು ನಟಿ ಸಾತ್ವಿಕಾ ರಾವ್ ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನು ಶರಣ್ ಸರ್ ಅವರ ಕೆರಿಯರ್ ನಿಂದ ಇಲ್ಲಿವರೆಗೂ ಎಲ್ಲಾ ತರಹದ ಪಾತ್ರಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ಹೆಚ್ಚು ಪಾತ್ರಗಳು ನಿಮ್ಮನ್ನು ನಗಿಸಬಹುದು. ಆದರೆ ಅವತಾರ ಪುರುಷ 2 ನಲ್ಲಿ ಬೇರೆ ಲೋಕಕ್ಕೆ ಹೋಗಿ ಬರೋದಿದೆಯಲ್ಲ, ಅದು ಮೈ ಜುಮ್ ಅನ್ಸುತ್ತೆ. ಕಲ್ಪನೆ ಮಾಡಿಕೊಳ್ಳಬಹುದು, ಆದ್ರೆ ಅದನ್ನು ಸ್ಕ್ರೀನ್ ಪ್ಲೇಗೆ ತರೋದಂತೂ ಇನ್ನೂ ಮುಖ್ಯ. ಅದರಲ್ಲಿ ಸುನಿ ಅವರು ಗೆದ್ದಿದ್ದಾರೆ ಎಂದು ನಿರ್ದೇಶಕ ಪವನ್ ಒಡೆಯರ್ ಹೇಳಿದ್ದಾರೆ. ನಾನು ಶರಣ್ ಅವರ ಅಭಿಮಾನಿ, ಸುನಿ ಅವರ ಅಭಿಮಾನಿ ಕೂಡ. ಶರಣ್ ಅವರು ಒಂದೊಂದು ಸಿನಿಮಾವನ್ನು ನಾನು ಫಾಲೋ ಮಾಡಿದ್ದೇನೆ. ಮೊದಲಿನಿಂದಲೂ ಪ್ರಯೋಗ ಮಾಡುತ್ತಲೇ ಬಂದಿದ್ದಾರೆ. ಗುರು ಶಿಷ್ಯರು ಇರಬಹುದು, ಈಗಿನ ಅವತಾರ ಪುರುಷ ಇರಬಹುದು, ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನನಗೆ ಈ ಸಿನಿಮಾ ನೋಡ್ತಾ ಇದ್ರೆ ಆಪ್ತ ಮಿತ್ರ, ರಂಗೀತ ರಂಗ ಸಿನಿಮಾ ನೆನಪಾಗುತ್ತೆ ಎಂದು ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ಇನ್ನು ಮಾತನಾಡಿದ ಬೃಂದಾ ಆಚಾರ್ಯ, ಮೊದಲಿನಿಂದಲೂ ಈ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿತ್ತು. ಏನಾಗುತ್ತೆ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಸಿನಿಮಾದ ಮೊದಲಾರ್ಧದಲ್ಲಿ ಬರುವಾಗ ಕಾಮಿಡಿ ಆಗಿರಬಹುದು, ಸೆಕೆಂಡ್ ಹಾಫ್ ನಲ್ಲಿ ಬರುವ ಎಮೋಷನಲ್ ಸೀನ್ ಗಳಾಗಿರ್ಬಹುದು, ಎಲ್ಲವೂ ತುಂಬಾನೇ ಚೆನ್ನಾಗಿದೆ. ನಟನೆ ಬಗ್ಗೆ ಏನ್ ಹೇಳೋದು, ಶರಣ್ ಸರ್ ತಿಂದು ಹಾಕಿದ್ದಾರೆ. ನನ್ನ ಫೇವ್ರೆಟ್ ಎಲ್ಲರೂ ಸಿನಿಮಾದಲ್ಲಿದ್ದಾರೆ ಎಂದು ನಟಿ ಬೃಂದಾ ಅವರು ಖುಷಿಯಾಗಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ನಾನು ಬ್ಲ್ಯಾಕ್ ಮ್ಯಾಜಿಕ್ ಸಿನಿಮಾವನ್ನು ಮೊದಲ ಬಾರಿಗೆ ನೋಡುತ್ತಿದ್ದೇನೆ. ಅವತಾರ ಪುರುಷ ಪಾರ್ಟ್ 1 ಅನ್ನು ನಾನು ಥಿಯೇಟರ್ ನಲ್ಲಿ ನೋಡಿದ್ದೆ. ಅವತಾರ ಪುರುಷ ಪಾರ್ಟ್ 2 ಅನ್ನು ಥಿಯೇಟರ್ ನಲ್ಲಿ ನೋಡಬೇಕು ಅಂತ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಬಿಗ್ ಬಾಸ್ ಶಶಿ ಅವರು ಹೇಳಿ.
ಥಿಯೇಟರ್ ನಲ್ಲಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. VFX ತುಂಬಾನೇ ಚೆನ್ನಾಗಿ ಬಂದಿದೆ. ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗ್ತಾರೆ. ಅದನ್ನು ನೋಡುವುದಕ್ಕೆ ಬಹಳ ಕುತೂಹಲಕಾರಿಯಾಗಿತ್ತು ಎಂದು ನಟ ರಿಷಿ ಹೇಳಿದ್ದಾರೆ. ಒಟ್ನಲ್ಲಿ ಈ ಸಿನಿಮಾದ ಮೇಕಿಂಗ್ ಗುಣಮಟ್ಟದಲ್ಲಿ ನಿರ್ಮಾಪಕರು ರಾಜಿಯಾಗಿಲ್ಲ. ಛಾಯಾಗ್ರಹಣ, ಹಿನ್ನೆಲೆ ಸಂಗೀತ ಚೆನ್ನಾಗಿದೆ. ತಾಯಿ ಸೆಂಟಿಮೆಂಟ್, ಲವ್ ಸ್ಟೋರಿ, ಫ್ಯಾಮಿಲಿ ಡ್ರಾಮಾ ಎಲ್ಲವೂ ಸಖತ್ತಾಗಿ ಕನೆಕ್ಟ್ ಆಗುತ್ತೆ. ಇದರ ಪರಿಣಾಮಕಾರಿಯಾಗಿ ಕ್ಲೈಮ್ಯಾಕ್ಸ್ ನಲ್ಲಿ ಕೆಲವು ಪ್ರಶ್ನೆಗಳು ಪ್ರೇಕ್ಷಕರ ಮುಂದಿಡುವ ಮೂಲಕ ಪಾರ್ಟ್ 3ನ ಸುಳಿವನ್ನ ನೀಡಿದ್ದಾರೆ. ಸದ್ಯಕ್ಕಂತೂ ಕತೆ ಪೂರ್ಣಗೊಂಡಿದೆ. ಅದು ಹೇಗೆ ಎಂಬುದನ್ನು ತಿಳಿಯಲು ಕುತೂಹಲ ಇದ್ದವರು ನೀವೇನ್ ಮಾಡ್ಬೇಕು ಅಂದ್ರೆ ಇವತ್ತೇ ಥಿಯೇಟರ್ಗೆ ಹೋಗಿ ಅವತಾರ ಪುರುಷ 2 ಸಿನಿಮಾವನ್ನ ನೋಡಿ. ಅಂಜಲಿ, ಸ್ಪೆಷಲ್ ಡೆಸ್ಕ್, BNTV, ಇದು ನಿಮ್ಮ ಧ್ವನಿ. ಮತ್ತಷ್ಟು ಅಪ್ಡೇಟ್ಗಾಗಿ BNTV ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.